ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಕುರಿತಂತೆ ಮಹಾರಾಷ್ಟ್ರದವರ ಪುಂಡಾಟಿಕೆ ಮಿತಿ ಮೀರ್ತಾ ಇದೆ. ಪುಣೆಯ ಸ್ವಾರಗೇಟ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ಜೈ ಮಹಾರಾಷ್ಟ್ರ ಅಂತ ಬರೆದು ಪುಂಡಾಟ ಮೆರೆದಿದ್ದಾರೆ. ಮರಾಠಿಗರ ಪುಂಡಾಟದ ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯಿಂದ ನಿರ್ವಾಹಕನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬೇಕಂತಲೇ ಮರಾಠಿಗರಿಂದ ನನ್ನ ವಿರುದ್ಧ ಪಿತೂರಿ ನಡೆಸಿ ಕೇಸ್ ದಾಖಲಿಸಿದ್ದಾರೆ ಅಂತ ಕಂಡಕ್ಟರ್ ಮಹದೇವಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು 6 ರಿಂದ 7 ಜನ ಮೇಲೆ ಹತ್ಕೊಂಡಿದ್ರು. ನಮ್ಮ ಬಸ್ಸಲ್ಲಿ ಬಾಯ್ನೆಟ್ ಮೇಲೆ ಒಂದು ಇಬ್ಬರು ನಿಂತ್ಕೊಂಡಿದ್ರು. ಆ ಕಡೆ ಡ್ರೈವರ್ಗೂ ಹೊಡಿತಾರೆ, ಈ ಕಡೆ ನನಗೂ ಹೊಡಿತಾರೆ ಸರ್. ಮುಚ್ಚಿಗೆ ಇದನ್ನು ಮಾಡಬೇಕಂತ ಮಾಡ್ತಿದ್ದಾರೆ ಸರ್. ಇದನ್ನು ಮುಚ್ಚಬೇಕು, ಕೇಸ್ ಯಾಕಾದ್ರೂ ಮಾಡಿ ಮುಚ್ಚಬೇಕು ಸರ್. ಏನೂ ಇಲ್ಲ ಸರ್, ನಾನು 20 ವರ್ಷ ಸರ್ವಿಸಲ್ಲಿ ಯಾವ ಮಕ್ಕಳಿಗೂ ನಾನು ಹಿಂಗೆ ಮಾತಾಡಿಲ್ಲ. ಹೆಣ್ಮಕ್ಳಿಗೆ ಅವರೇ ನಮಗೊಂದು ಬೈದು ಹೋಗ್ತಾರೆ, ಆಯ್ತಮ್ಮ ಇಲ್ಲಿ ಹೋಗು ಅಂತೇಳಿ ನಾವೆಲ್ಲ ಸಹಿಸ್ಕೊಂಡು ಹೋಗ್ತೀವಿ ಸರ್. ಈಗ ದಿನ ಹೊತ್ತೊಂಡ್ರೆ ನಾವು ಅವ್ರ ಊರಿಗೆ ಹೋಗಲೇಬೇಕು, ಅವ್ರ ಬಸ್ಸಲ್ಲಿ ಬರಲೇಬೇಕು. ಆ ಥರ ಯಾವುದೂ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಳಲ್ಲ ಸರ್. ಇದೇ ರೀತಿ ಆದರೆ ನಾಳೆ ಇನ್ನು ಕಂಡಕ್ಟರ್ ಡ್ರೈವರ್ಸ್ಗಳು ಮತ್ತೆ ಇದೇ ರೀತಿ ಮುಚ್ಕೋತ ಹೋಗಿ ಹಿಂಗೆ ಹೊಡ್ಕೋತ ಹೋದ್ರೆ ಹೆಂಗೆ ಸರ್? ನಮಗೆ ನ್ಯಾಯ ಕೊಡಿಸ್ಬೇಕಂತ ಇಷ್ಟೇ ಕೇಳ್ತೀನಿ ಸರ್. ನನಗೆ ರಾಜಕೀಯ ಬೇಡ, ಏನೂ ಬೇಡ ಸರ್, ನನಗೆ ನ್ಯಾಯ ಕೊಡಿಸ್ಬೇಕು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಖಂಡಿಸಿದ್ದಾರೆ. ಕರ್ನಾಟಕದಲ್ಲಿ ಇದ್ದವರು ಕನ್ನಡ ಮಾತನಾಡಲೇಬೇಕು, ಈ ರೀತಿ ಮಾತನಾಡಿದ್ದು ಸರಿಯಲ್ಲ. ಹಿಂದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬಹಳ ಗಲಾಟೆ ಮಾಡೋರು, ಕನ್ನಡ ಬಾವುಟ ಹಾಕೋಕೂ ಬಿಡ್ತಾ ಇರಲಿಲ್ಲ. ಪುಂಡಾಟಿಕೆ ಮಾಡೋರನ್ನ ಗಡೀಪಾರು ಮಾಡಬೇಕು ಅಂತ ಸಚಿವ ರಾಮಲಿಂಗಾರೆಡ್ಡಿ ಆಗ್ರಹಿಸಿದರು. ಇನ್ನು ಕಂಡಕ್ಟರ್ ಮಹದೇವ್ ವಿರುದ್ಧ ಪೋಕ್ಸೋ ಕೇಸ್ ಬಗ್ಗೆ ಮಾತನಾಡಿ ಅದು ಬೋಗಸ್ ಕೇಸ್ ಬಿಡಿ ಅಂತ ಹೇಳಿದರು. ಕಲಿತ್ಕೊಳ್ಳಿ, ಮಾತೃಭಾಷೆ ಮರಾಠಕ್ಕೆ ಕಲಿತ್ಕೊಳ್ಳಿ, ಬೇಡ ಅಂತ ಹೇಳಿದಲ್ಲ. ಜೊತೆ ಕನ್ನಡನೂ ಕಲಿಬೇಕಲ್ಲ, ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು. ಹೌದಾ, ಕಣ್ಣೆ ಮಾಡಬೇಕು. ನಮ್ಮ ರಾಜ್ಯಕ್ಕೆ ನೆಲ ಜಲ ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡಬೇಕು. ತೋರಿಸಿದ್ದೇನೆ, ಅದರಿಂದ ಆತ್ಮಸ್ಥೈರ್ಯ ಇದು ಜಾಸ್ತಿ ಆಯಿತು. ಅವ್ರಿಗೆ ಪೋಕ್ಸೋಕಸ್ ಬೋಗಸ್ ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದಮೇಲೆ ಏನೋ ಕೊಟ್ಟಿರ್ತಾರೆ ಅಷ್ಟೇ. ಬೇಕಂತ ಈ ಘಟನೆ ಆದಮೇಲೆ ಕೊಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಇಲ್ಲ, ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ನನ್ನ ಬೆಂಬಲಿಗರು ಇಂಗಿತ ವ್ಯಕ್ತಪಡಿಸಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಿಸುವ ಅಧಿಕಾರ ನಮಗಿಲ್ಲ, ವರಿಷ್ಠರು ತೀರ್ಮಾನಿಸುತ್ತಾರೆ, ಅವರೇ ನೋಡ್ತಾರೆ ಅಂತ ಹೇಳಿದ್ರು. ಇನ್ನು ಪ್ರಬಲ ಆಕಾಂಕ್ಷಿ ವಿಚಾರವಾಗಿ ಮಾತನಾಡಿದ ಅವರು, ಈ ಬಗ್ಗೆ ಯಾವುದೇ ಪ್ರಸ್ತಾಪ ಆಗಿಲ್ಲ, ಚರ್ಚೆ ಆಗಿಲ್ಲ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ. ಈಗ ತಕ್ಷಣ ಮಾಡಲು ಆಗದೇ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಆಗೇ ಆಗತ್ತೆ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ಸಿಎಂ ರೇಸ್ನಲ್ಲಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಜೆಟ್ ನಂತರ ಸಿಎಂ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಎಂ ಬದಲಾವಣೆಗಾಗಿ ಸಮಯ ಕಾಯಬೇಕು, ವರಿಷ್ಠರು ಅಂತಿಮ ತೀರ್ಮಾನವನ್ನು ತಗೋತಾರೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಅವರೇನು ಹೇಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರೆ ಸಚಿವರ ಬದಲಾವಣೆ ಆಗಲ್ಲ ಅಂತ ಕೌಂಟರ್ ಕೊಟ್ಟರು. ಬಿಬಿಎಂಪಿ ಚುನಾವಣೆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸ್ತಾ ಇದ್ದು, ತ್ವರಿತ ಚುನಾವಣೆ ನಡೆಯುವಂತೆ ನೋಡಿಕೊಳ್ಳಲು ಬಿಜೆಪಿಯಿಂದ ತಂಡ ರಚಿಸಲಾಗಿದೆ. ತಂಡದಲ್ಲಿ ಶಾಸಕರಾದ ಮುನಿರತ್ನ, ವಿಶ್ವನಾಥ್, ಎಂ ಕೃಷ್ಣಪ್ಪ, ರವಿ ಸುಬ್ರಹ್ಮಣ್ಯ, ಸಿಕೆ ರಾಮಮೂರ್ತಿ, ಅಶ್ವಥ್ ನಾರಾಯಣ್, ಸಪ್ತಗಿರಿ ಗೌಡ, ಎಸ್ ಹರೀಶ್ಗೆ ಜವಾಬ್ದಾರಿ ವಹಿಸಲಾಗಿದೆ. ಮನೆಯಲ್ಲಿದ್ದಂತಹ ಒಂಟಿ ಮಹಿಳೆಗೆ ರಾಡ್ನಿಂದ ಹಲ್ಲೆಯನ್ನು ನಡೆಸಿ ಕೊಲೆ ಮಾಡಿರುವ ಘಟನೆ ರಾಮನಗರದಲ್ಲಿ ನಡೆದಿದೆ. ಹಾರೋಹಳ್ಳಿ ತಾಲೂಕಿನ ಹರಗಡಕಲು ಗ್ರಾಮದಲ್ಲಿ ಮಗನೊಂದಿಗೆ ವಾಸವಿದ್ದ 50 ವರ್ಷದ ಮಹಿಳೆ ಜಯಮ್ಮ